ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ಸ್ಕಲಪ್ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿದು ಬ್ಯಾಕು ಕಟ್ಟಿಂಗು ಈ ರೀತಿಯಾಗಿ ಎರಡನ್ನೂ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ಡಿಸೈನ್ಸ್ ಮಾಡುವಾಗ ನೋಡಿ, ಈ ಥರ ಸ್ಟ್ರೇಟಾಗಿರೋ ಪೀಸಲ್ಲಿ ನಾನು ಫ್ಯೂಸಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳಲ್ಲ. ಇದನ್ನು ನಾನು ಸ್ವಲ್ಪ ಈ ಥರ ಕ್ರಾಸ್ ಆಗಿರುತ್ತಲ್ಲ, ಕ್ರಾಸ್ ಕಟ್ಟಿಂಗಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ. ಇದನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇವಾಗ ತೋರಿಸ್ತೀನಿ. ಫಸ್ಟಿಗೆ ನಾವು ಫ್ಯೂಸಿಂಗ್ನ ಐರನ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ನಾನು ಸೀದಾದಲ್ಲಿ ಲೈನಿಂಗ್ನ ಇದಕ್ಕೆ ಫಸ್ಟ್ ರೆಡಿ ಮಾಡ್ಕೊಳ್ಳೋಣ. ರೆಡಿ ಮಾಡ್ಕೊಂಡಾದಮೇಲೆ ಈ ರೀತಿಯಾಗಿ ಹೇಗೆ ಟರ್ನ್ ಮಾಡೋದಂತ ತೋರಿಸ್ತೀನಿ. ನೋಡಿ, ಇವಾಗ ಫಸ್ಟಿಗೆ ನಾನು ಇದು ಫ್ಯಾಬ್ರಿಕ್ ಬಂದು ಉಲ್ಟಾದಲ್ಲಿದೆ. ಇದನ್ನು ನಾನು ಸೀದಾದಲ್ಲಿ, ಅಂದರೆ ಇವಾಗ ಎಲ್ಲ ಫ್ಯಾಬ್ರಿಕ್ಕನ್ನು ನಾನೇನು ಮಾಡಿದ್ದೆ, ಲೈನಿಂಗ್ ಅಟ್ಯಾಚ್ ಮಾಡೋಕ್ಕೆ ಡೈರೆಕ್ಟ್ ಈ ಥರ ಉಲ್ಟಾದಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಬಟ್ ಇದನ್ನು ನಾನು ಇವಾಗ ಸೀದಾದಲ್ಲಿ ಹೀಗೆ ಹಾಕ್ಕೊಳ್ತೀನಿ. ಇದು ಸೀದಾ ನಾವು ಫಸ್ಟಿಗೆ ನೋಡ್ಕೊಂಡಿರಬೇಕು, ಉಲ್ಟಾ ಸೀದಾನ, ಇಲ್ಲ ಅಂದರೆ ನಮಗೆ ರಾಂಗ್ ಆಗಿ ಗೊತ್ತಾಗ್ಬಿಡುತ್ತೆ. ಇವಾಗ ಇದು ಸೀದಾ ಇದೆ. ನಾನು ಇದನ್ನು ಈ ರೀತಿ ಇದೆಯಲ್ಲ, ಇದು ಬೇರೆ ಇನ್ನೊಂದು ತಗೋಬೇಕು. ಈ ರೀತಿ ಇಟ್ಕೋಬೇಕು, ಆಯಿತಾ? ಈ ರೀತಿ ಇಟ್ಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು 2-3 ರೀತಿಯಲ್ಲಿ ಅಟ್ಯಾಚ್ ಮಾಡ್ಕೋಬೋದು. ಇದು ಬಾಟಮ್ನ ನೀವು ಆಮೇಲೆ ಬೇಕಾದರೆ ಸ್ಟಿಚ್ ಮಾಡ್ಕೋಬೋದು. ಫಸ್ಟು ಇದನ್ನು ರೆಡಿ ಮಾಡ್ಕೊಂಡಾದರೆ ಸ್ಟಿಚ್ ಮಾಡ್ಕೋಬೋದು. ನಾನೀಗ ಬಾಟಮ್ನ ಫಸ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಸೀದಾ ಫ್ಯಾಬ್ರಿಕ್ಕು. ಈಗ ನಾನು ಉಲ್ಟಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ. ಯಾವಾಗ ನಾವು ಡಿಸೈನ್ನ ಮಾಡ್ಕೋಬೇಕಂತೀವಿ ಅದನ್ನು ನಾವು ಪ್ಲ್ಯಾನ್ ಪ್ರಕಾರ ಮಾಡ್ಕೋಬೇಕಾಗುತ್ತೆ. ಫಸ್ಟಿಗೆ ಸ್ವಲ್ಪ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ತೀನಿ. ಇದ್ರದ್ದು ಕಟ್ಟಿಂಗ್ ವಿಡಿಯೋ ಕೂಡ ನಾನು ಮಾಡಿದ್ದೀನಿ, ಅದ್ರದ್ದು ವಿಡಿಯೋ ಕೂಡ ಹಾಕ್ತೀನಿ. ಇದು ಸೆಂಟರ್ಗೆ ಬಾರ್ಡರ್ ಬರುತ್ತೆ, ಅದು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ, ನಾನು ಇಲ್ಲೇ ಫಸ್ಟೇ ಕ್ಲಾತ್ನ ಅಟ್ಯಾಚ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಮಗೆ ಬೇಕಂದರೆ ನೀವೇನು ಮಾಡಬೇಕು, ಸ್ಟಿಫ್ನೆಸ್ಗೆ ಈ ರೀತಿಯಾಗಿ ಪಿನ್ನನ್ನು ಹಾಕ್ಕೋಬೇಕು. ಗುಂಡು ಪಿನ್ ಆದರೂ ಹಾಕ್ಕೊಳ್ಳಿ ಅಥವಾ ನೀಡ್ಲಾದರೂ ಹಾಕ್ಕೊಳ್ಳಿ, ಈ ರೀತಿಯಾಗಿ ಹಾಕ್ಕೊಳ್ಳಿ. ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮಗೆ ಅಪ್ ಆ್ಯಂಡ್ ಡೌನ್ ಅನ್ಸಂತ ಬರುತ್ತೆ, ಅದಕ್ಕೆ ಅದನ್ನು ನೋಡ್ಕೋಬೇಕು. ಇಲ್ಲಿ ಪೀಸು ನೋಡಿ, ಇದು ಕರೆಕ್ಟಾಗಿ ನಾನು ಕಟಿಂಗ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ನಮಗೆ ಕರೆಕ್ಟಾಗಿ ಬರಬೇಕು. ಅದಕ್ಕೆ ಇಲ್ಲಿ ಗುಂಡು ಪಿನ್ನನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಒಂದು ಡಮ್ಮಿ ಸ್ಟಿಚ್ನ ಹಾಕ್ಕೋಬೇಕು. ನೀಟಾಗಿ ಶೇಪ್ ಬರೋ ಥರನೇ ನಾನು ಒಂದು ಡಮ್ಮಿ ಸ್ಟಿಚ್ ಥರ ಹಾಕ್ಕೋಬೇಕು. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಹಾಕ್ಕೋಬೇಕು. ಫ್ರೆಂಡ್ಸ್, ಇವಾಗ ಏನಂತ ಹೇಳಿದ್ರೆ, ಸ್ಕಾಲಪ್ ಡಿಸೈನ್ ಮಾಡುವಾಗ ಸ್ವಲ್ಪ ನಾವು ಈ ಶೇಪ್ ಅನ್ನೋದು ನೀಟಾಗಿ ಬರಬೇಕಾಗಿರುತ್ತಲ್ವ, ಅದಕ್ಕೋಸ್ಕರ ಅದನ್ನೇ ನೋಡಿಕೊಂಡು ನಾವು ಪಾಯಿಂಟ್ನ ಕರೆಕ್ಟಾಗಿ ಹಾಕ್ಕೋಬೇಕು. ಇದು ಪೀಸು ಜಾಸ್ತಿ ಇಲ್ಲದೆ ಇರೋದ ಕಾರಣ ನಾನು ಎಲ್ಲ ಪಾರ್ಟ್ಸ್ಗಳನ್ನು ಕರೆಕ್ಟಾಗಿ ನೋಡಿಕೊಂಡು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಇವಾಗ ನಾವು ಬ್ಯಾಕ್ ಫುಲ್ಲು ಒಂದು ರೌಂಡು ಈ ರೀತಿಯಾಗಿ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಬರಬೇಕು. ಈಗ ಇದು ರೆಡಿಯಾಗಿದೆ. ಈಗ ನೋಡಿ, ಇದು ಬ್ಯಾಕ್ ಸೈಡು ಈ ಶೇಪ್ ನಾವು ಡಮ್ಮಿ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಈಗ ಶೇಪ್ ಕಟ್ ಮಾಡಿಕೊಂಡು ಫ್ಯೂಸಿಂಗ್ನ ಹೇಗೆ ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಫ್ಯೂಸಿಂಗ್ನ ನಾನು ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡಿಕೊಂಡ್ರೆ ಇನ್ನೂ ನಮಗೆ ಫಿನಿಶಿಂಗ್ ಅನ್ನೋದು ಸ್ಕಾಲಪ್ ಡಿಸೈನಲ್ಲಿ ಅಥವಾ ಕಟ್ ವರ್ಕ್ ಡಿಸೈನಲ್ಲಿ ಚೆನ್ನಾಗಿ ಬರುತ್ತೆ. ಇದನ್ನು ಫ್ಯೂಸಿಂಗ್ನ ಒಂದು ಸೈಡು ನಾನು ಈ ರೀತಿಯಾಗಿ ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಕಟ್ ವರ್ಕ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ರೀತಿಯಾಗಿ ಒಂದು ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೊಬೋದು, ತೊಂದರೆ ಇಲ್ಲ. ನೋಡಿ, ನಮಗೆ ಇದು ಸೀದಾದಲ್ಲಿ ನಮಗೆ ಕಟ್ ವರ್ಕ್ ಅನ್ನೋದು ಶೇಪ್ ಅನ್ನೋದು ಬರಬೇಕು. ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಪೀಸ್ನ ಬಿಟ್ಕೋಬೇಕು ಯಾವಾಗಲೂ.
ಮೇನ್ ಇಂಪಾರ್ಟೆಂಟು. ಈ ರೀತಿಯಾಗಿ ಇಲ್ಲಿ ಪೀಸ್ ಎಕ್ಸ್ಟ್ರಾ ಬಿಡಬೇಕು. ಇದು ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಸ್ಟಿಚಿಂಗ್ನ ಮಾಡ್ತಾರೆ ನೋಡಿ. ಈ ರೀತಿಯಾಗಿ ಇಟ್ಕೊಂಡು ಇದನ್ನು ನಿಧಾನವಾಗಿ ತಿರುಗಿಸ್ಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಡಿಸೈನ್ಸ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಈ ಡಿಸೈನ್ಸ್ ಅನ್ನೋದಿರುತ್ತಲ್ಲ, ಈ ಕಟ್ ವರ್ಕ್ ಡಿಸೈನ್ ಮಾಡುವಾಗ ಶೇಪ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಣ್ಣಕ್ಕೆ ಸ್ಟಿಚ್ನ ಇಟ್ಕೊಂಡಿದ್ದೀನಿ ನಾನು. ಸಣ್ಣಕ್ಕೆ ಸ್ಟಿಚ್ ಇಟ್ಕೊಂಡು ಈ ಪಾಯಿಂಟ್ ಅನ್ನತ್ತೆ ಬರುತ್ತಲ್ಲ, ಈ ಪಾಯಿಂಟ್ ಹತ್ರ ಕರೆಕ್ಟಾಗಿ ನೀಡ್ಲನ್ನು ಇಳಿಸ್ಕೊಳ್ತಿದ್ದೀನಿ. ನಾನು ಮೊದಲಿಗೆ ಒಂದು ಡಮ್ಮಿ ಸ್ಟಿಚ್ನ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಅದು ನನಗೆ ನೀಟಾಗಿ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡೋಕ್ಕೆ ಕರೆಕ್ಟಾಗಿ ಬರುತ್ತೆ. ಈ ರೀತಿಯಾಗಿ ಫುಲ್ಲು ಸ್ಟಿಚ್ನ ಮಾಡ್ಕೊಂಡು ಬರಬೇಕು. ಇದು ಪೂರ್ತಿ ವಿಡಿಯೋ ಪೂರ್ತಿ ಫಿನಿಶ್ ಆಗುವಾಗ ಅಂದರೆ ತುಂಬ ದೊಡ್ಡ ಲೆಂತ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಶಾರ್ಟ್ ಫಾರ್ಮಲ್ಲೇ ತೋರಿಸ್ತೀನಿ. ಒಂದು ಸೈಡ್ ಮಾತ್ರ ನಾನು ಕಟ್ ವರ್ಕ್ ಮಾಡಿಕೊಂಡು ಉಳಿದದೆಲ್ಲ ಲಾಸ್ಟಲ್ಲಿ ಹೇಗೆ ಫಿನಿಶಿಂಗ್ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇದು ಪೂರ್ತಿ ಒಂದು ಸೈಡು ಫಿನಿಶಿಂಗ್ನ ನಾನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಪಾಯಿಂಟ್ಗೂ ಕರೆಕ್ಟಾಗಿ ನಾವು ಸ್ಟಿಚಿಂಗ್ನ ಹಾಕ್ಕೋಬೇಕು. ಈ ಥರ ಸ್ಟಿಚಿಂಗ್ ಹಾಕೊಂಡಾಗ ನಮಗೆ ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಫಸ್ಟಿಗೆ 2 ಸ್ಲೀವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ಇದು ಸ್ಲೀವ್ಗೂ ಡಿಸೈನ್ ಬೇಕು ಅಂತ ಹೇಳಿರೋದ್ರಿಂದ ಫಸ್ಟಿಗೆ ನಾನು ಈ ಸ್ಲೀವ್ 2 ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಫ್ರಂಟು ಕೂಡ ಶೇಪ್ ಬೇಕು ಫ್ರಿನ್ಸ್ ಕಟ್ಟಲ್ಲಿ ಅಂತ ಹೇಳಿರೋದ್ರಿಂದ ಅದನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ಈಗ ಬ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಫ್ಯೂಸಿಂಗ್ನ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ನಾವೇನು ಮಾಡಬೇಕು, ಕರೆಕ್ಟಾಗಿ ನ್ಯಾಚ್ಗಳನ್ನ ಹಾಕ್ಕೋಬೇಕು. ಪಾಯಿಂಟು ಇಂಪಾರ್ಟೆಂಟ್ ಆಗುತ್ತೆ. ಇದೇ ನಮಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟು. ನೀವು ಬೇಕಂದರೆ ಇಲ್ಲೂ ಕೂಡ ಈ ರೀತಿಯಾಗಿ ಸಣ್ಣದು ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಆದಮೇಲೆ ನಾವು ಒಂದು ಸರಿ ಏನು ಮಾಡಬೇಕು, ಇದನ್ನು ಉಲ್ಟಾ ಮಾಡ್ಕೋಬೇಕು. ಫ್ರೆಂಡ್ಸ್, ಇವಾಗ ಯೂಟ್ಯೂಬಲ್ಲಿ ವಾಚ್ ಅವರ್ಸು ಹೇಗೆ ಕಂಪ್ಲೀಟ್ ಆಗುತ್ತೆ ಅಂತ ಕೆಲವ್ರು ಕೇಳ್ತಾರೆ. ಮಾನಿಟೈಸೇಷನ್ ಆಗುತ್ತಾ ಅಂತ ಅದನ್ನು ಕೇಳ್ತಾರೆ. ಎಷ್ಟು ವಿಡಿಯೋ ಓಡಿದರೆ ಮಾನಿಟೈಸೇಷನ್ ಆಗುತ್ತೆ, ಎಷ್ಟು ಒಂದು ವಿಡಿಯೋ ಓಡಿದ್ರೆ ಮಾನಿಟೈಸೇಷನ್ ಆಗಿಬಿಡುತ್ತಾ, 4 ಗಂಟೆ ಅಂದರೆ 4000 ಗಂಟೆ ಎಷ್ಟು ಹೆಂಗೆ ಕ್ಲಿಯರ್ ಆಗುತ್ತೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಅಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರಿಗೆ ಗೊತ್ತಿರುತ್ತೆ. ಕೆಲವ್ರಿಗೆ ನಮ್ಮದು ಯೂಟ್ಯೂಬ್ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನಮ್ಮದು ಮಾನಿಟೈಸೇಷನ್ ಆಯಿತು ಅಂತ ಕೇಳ್ತಾ ಇರ್ತಾರೆ. ಅದನ್ನು ನಾನು ಹೇಳ್ತೀನಿ. ಇವಾಗ ಒಂದು ವಿಡಿಯೋ 1 ಲಕ್ಷ ಓಡಿದರೆ ನಮಗೆ ಅದರಲ್ಲಿ ಬರುವಂಥ ಎಷ್ಟು ಗಂಟೆ ಅಂದರೆ ಯಾರ್ಯಾರು ಎಷ್ಟೆಷ್ಟು ಟೈಮ್ಸ್ ನೋಡಿರ್ತಾರೆ ಅನ್ನೋದ್ರ ಮೇಲೆ ನಮ್ಮದು ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಇವಾಗ ಒಂದು ವಿಡಿಯೋ ನಮಗೆ 50 ಜನ ನೋಡಿದ್ದಾರೆ ಅಂತಂದರೆ 50 ಜನ ನೋಡಿದರೆ ನಮಗದು 1 ಅವರು ಅಥವಾ ಅರ್ಧ ಅವರ್ ಕೂಡ ಆಗಿರಲ್ಲ. ಯಾಕಂತ ಹೇಳಿದ್ರೆ ಕೆಲವರು 1 ಸೆಕೆಂಡ್ ನೋಡಿರ್ತಾರೆ, ಕೆಲವರು 2 ಸೆಕೆಂಡ್ ನೋಡಿರ್ತಾರೆ, ಕೆಲವರು 10 ಸೆಕೆಂಡ್ ನೋಡಿರ್ತಾರೆ, ಕೆಲವರು ಸುಮ್ಮನೆ ಓಪನ್ ಮಾಡಿ ಹಂಗೆ ಬ್ಯಾಕ್ ಹೋಗ್ಬಿಡ್ತಾರೆ. ಈ ರೀತಿ ಇರುತ್ತೆ. ಯಾರಿಗೆ ಇಷ್ಟ ಆಗಿರುತ್ತೆ ಅವರು ಪೂರ್ತಿ ವಿಡಿಯೋ ನೋಡಿರ್ತಾರೆ. 20 ನಿಮಿಷ ವಿಡಿಯೋ ಹಾಕಿದ್ದೀವಿ ಅಂತ ಹೇಳಿದ್ರೆ 10 ಜನ ನೋಡಿದರೆ ನಮಗೆ 100 ಅಂದರೆ ನಿಮಿಷದಲ್ಲಿ 60 ನಿಮಿಷ ಇರುತ್ತೆ. ಆದರೆ ಯೂಟ್ಯೂಬಲ್ಲಿ ನಮಗೆ 100 ನಿಮಿಷ ನೋಡಿದ್ರೆ 1 ಅವರ್ ಥರ ತೋರಿಸ್ತಾರೆ. ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಇದನ್ನು ನೀಟಾಗಿ ತೊಗೊಳ್ಬೇಕು. ಇದಕ್ಕೆ ನೀಟಾಗಿ ಈ ಥರ ಶೇಪ್ ಎಲ್ಲ ತೊಗೊಂಡು ಐರನ್ ಮಾಡ್ಕೋಬೇಕು. ಇವಾಗ ನೆಕ್ಸ್ಟ್ ಇದನ್ನು ನೀಟಾಗಿ ಶೇಪ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ನೀಟಾಗಿ ಐರನ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದ್ರ ಮೇಲೇ ಸ್ಟಿಚ್ ಹಾಕೋಬೇಕು. ಮೇನ್ ಇಂಪಾರ್ಟೆಂಟು ಇದು ನಮಗೆ ನೀಟಾಗಿ ಕುತ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಬ್ಯಾಕ್ ಸೈಡ್ ಇರುತ್ತಲ್ಲ, ಇದನ್ನು ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ನೀವು ಗ್ರಿಪ್ ಮಾಡ್ಕೋಬೇಕು. ಅಂದರೆ ಎಲ್ಲಿ ನಿಮಗೆ ಕರೆಕ್ಟಾಗಿ ಬರ್ತಾಯಿದೆ ಅಂತ ಹಿಂಗೆ ಪಾಯಿಂಟ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆವಾಗಲೇ ನಮಗೆ ನೀಟಾಗಿ ಫಿನಿಶಿಂಗ್ ಅಂತ ಬರೋದು. ಇಲ್ಲಿ ಐರನ್ ಮಾಡಿಬಿಟ್ಟು ಕೂಡ ಕೆಲವರು ಇನ್ಸೈಡಲ್ಲಿ ಸ್ಟಿಚ್ ಮಾಡ್ತಾರೆ, ಅದು ಕೂಡ ಮಾಡ್ಬೋದು. ಕೆಲವು ವಿಡಿಯೋಗಳಲ್ಲಿ ನಾವು ಕೂಡ ಅದೇ ರೀತಿಯಾಗಿ ಮಾಡ್ತೀವಿ. ಇಲ್ಲಿ ಈ ಥರ ಮಾಡುವಾಗ ನೋಡಿ, ಬೆರಳುಗಳನ್ನ
ಅಡ್ಜಸ್ಟ್ ಮಾಡ್ಕೋಬೇಕು ಇದು ನೀಟಾಗಿ. ನೀಟಾಗಿ ಸ್ಟಿಚಿಂಗ್ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಬರಬೇಕು, ಇಲ್ಲಾಂದರೆ ನಮಗೆ ಈ ಕರು ಶೇಪ್ ಅನ್ನೋದು ನೀಟಾಗಿ ಬರಲ್ಲ. ಅದಕ್ಕೆ ಈ ಪಾಯಿಂಟನ್ನ ನೀಟಾಗಿ ಇಳಿಸ್ಕೋಬೇಕು. ಇಲ್ಲೂ ಅಷ್ಟೇ, ನಮಗೇನಾದರೂ ಸ್ವಲ್ಪ ಐರನ್ ಏನಾದರೂ ಒಳಗಡೆ ಹೋಗ್ತಾ ಇದೆ ಅಂತ ಅನಿಸಿದ್ರೆ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಬೆಳ್ಳನ್ನ ಈ ಶೇಪ್ ಇರುತ್ತಲ್ಲ, ಈ ಶೇಪ್ ಕಡೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಗಟ್ಟಿಯಾಗಿ ಇಟ್ಕೊಂಡಾಗ ನಿಮಗೆ ಆ ಶೇಪ್ ಅನ್ನೋದು ಬರುತ್ತೆ ನೋಡಿ ಈ ರೀತಿಯಾಗಿ. ಇದಾದಮೇಲೆ ಈ ಪ್ಲೇಸಲ್ಲಿ, ಪ್ರತಿಯೊಂದು ಪ್ಲೇಸಲ್ಲೂ ಅಷ್ಟೇ, ಕೆಲವು ಸರಿ ನೀಟಾಗಿ ಕೂತಿರುತ್ತೆ, ಕೆಲವು ಸರಿ ಅಟ್ಯಾಚ್ ಮಾಡುವಾಗ ಒಂದೊಂದು ಪಾಯಿಂಟ್ ಆ ಕಡೆ ಈ ಕಡೆ ಹೋಗಿರುತ್ತೆ. ಅದನ್ನು ನಾವು ಈ ಥರ ಸ್ಟಿಚ್ ಮಾಡ್ಕೊಳ್ಳುವಾಗ ಸರಿ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳ್ತಾ ಇದ್ದೆ ಫ್ರೆಂಡ್ಸ್, ಯೂಟ್ಯೂಬ್ ಅನ್ನೋದು ತುಂಬ ಈಸಿಯಾಗಿಲ್ಲ. ಸಬ್ಸ್ಕ್ರೈಬರ್ ಆದಮೇಲೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು ತುಂಬ ಲೇಟ್ ಆಗುತ್ತೆ, ಕೆಲವರಿಗೆ ತುಂಬ ಫಾಸ್ಟಾಗಿ ಆಗುತ್ತೆ. ನೋಡಿ ಈ ರೀತಿಯಾಗುತ್ತೆ. ಇದು ನಾವು ನೀಟಾಗಿ ಐರನ್ನಲ್ಲಿ ಶೇಪಲ್ಲಿ ಕೂರಿಸಿದ್ದೀವಿ. ನಾವು ಸ್ಟಿಚಿಂಗ್ ಮಾಡುವಾಗೂ ಕೂಡ ಶೇಪ್ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿದ್ರೆ ಈ ಥರ ಫೈನಲ್ ಸ್ಟಿಚ್ ಹಾಕುವಾಗೂ ಕೂಡ ಈಸಿಯಾಗಿ ಶೇಪ್ ಅನ್ನೋದು ಬರುತ್ತೆ. ನೋಡಿ ಈ ರೀತಿಯಾಗಿ ಇಲ್ಲಿ ನೋಡ್ಕೋಬೇಕು. ಒಂದೊಂದ್ಸರಿ ಏನಾಗುತ್ತೆ, ವಿ ಶೇಪ್ ಥರ ಬಂದ್ಬಿಡುತ್ತೆ. ಅವಾಗ ಸ್ವಲ್ಪ ಹಿಂಗೆ ನೀಡಲಲ್ಲಿ ಸ್ವಲ್ಪ ಶೇಪ್ನ ಒಳಗಡೆ ಕಾದಂಗೆ ಮಾಡ್ಕೋಬೇಕು. ಈ ಪಾಯಿಂಟ್ ಇಳಿಸೋಗ್ಲೂ ಅಷ್ಟೇ ನೀಟಾಗಿ ಇಳಿಸ್ಕೊಳ್ಳಿ, ಇಲ್ಲಾಂದರೆ ಇಲ್ಲಿ ಮೂತಿ ಸ್ಟೈಲ್ ಅಂದರೆ ವಿ ಶೇಪಲ್ಲಿ ಬಂದ್ಬಿಡುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಬೆಂಡ್ ಮಾಡಿಕೊಂಡು ತಗೊಳ್ಳಿ ಶೇಪ್ನ. ನೋಡಿ ಈಸಿಯಾಗಿ ಮಾಡ್ಕೋಬೋದು. ನಾನು ಇವಾಗಲೇ ಸ್ಲೀವ್ ಎಲ್ಲ ಮಾಡಿಟ್ಟಿದ್ದೀನಲ್ಲ, ಫ್ರಂಟ್ ಎಲ್ಲ ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ಇದು ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾಗ ಎರಡು ಸೈಡು ಇದನ್ನು ಕಟ್ ಮಾಡ್ಕೋಬೇಡಿ, ಈ ರೀತಿಯಾಗಿ ಉಲ್ಟಾದಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಬರುತ್ತೆ. ಇದಾದಮೇಲೆ ನಾನು ಅವಾಗಲೇ ತೋರಿಸ್ತೀನಲ್ಲ, ಈ ಸೈಡು ಕೂಡ ಇದನ್ನು ರೆಡಿ ಮಾಡಿಕೊಂಡು ನೀಟಾಗಿ ಹೀಗೆ ಅಟ್ಯಾಚ್ ಮಾಡಿದರೆ ನಮಗೆ ಒಂದು ಡಿಸೈನ್ ಬರುತ್ತೆ. ಅದು ಫೈನಲ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.